ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗ್ರೀನಿಂಗ್. ಈಗಾಗಲೇ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ 2024ರಲ್ಲಿ ಯಾವೆಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇವೆಯೋ ಅವೆಲ್ಲ ಹುದ್ದೆಗಳಿಗೆ 3 ವರ್ಷಗಳ ಹೆಚ್ಚುವರಿ ಅವಮಿತಿ ಸಡಿಲಿಕೆಯ ಅನುಕೂಲ ಮಾಡಿಕೊಡ್ತಾ ಇವೆ. ಅಂದ್ರೆ ಅಪರ್ ಏಜ್ ಲಿಮಿಟ್ ನ 3 ವರ್ಷಗಳಿಗೆ ಜಾಸ್ತಿ ಮಾಡ್ತಾ ಇರೋದು. ಇದು ಈಗಾಗಲೇ ಅರ್ಜಿ ಸಲ್ಲಿಸಿದ್ದು ಯಾವುದೇ ಎಕ್ಸಾಮ್ಗಳಾಗದೇ ಇರುವಂತಹ ಕೆಲವೊಂದು ಹುದ್ದೆಗಳಿಗೆ ಅನ್ವಯವಾಗಿರುತ್ತದೆ. ಹಾಗಾಗಿ ರಾಜ್ಯ ಸರ್ಕಾರದಿಂದ ಈಗಾಗಲೇ ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿ ಅರ್ಜಿ ಸಲ್ಲಿಸಿದ್ದು ಎಕ್ಸಾಮ್ ಆಗದೇ ಇರುವಂತಹ ಖಾಲಿ ಹುದ್ದೆಗಳಿಗೆ ಮತ್ತೊಮ್ಮೆ ರೀ ಅಪ್ಲಿಕೇಶನ್ ಕರೆದಿರುವಂತದ್ದು. ಕೆಪಿಎಸ್ಸಿ ಇಂದ ಈಗಾಗಲೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ರೀ ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಹಾಗೂ ಈಗ ಕೆಪಿಎಸ್ಸಿ ಇಂದ ಕಾಲಾಗಿರುವಂತಹ ಗ್ರೂಪ್ ಬಿ ಪೋಸ್ಟ್ ಗಳಿಗೆ ರೀ ಅಪ್ಲಿಕೇಶನ್ ಕರೆದಿರುವಂತದ್ದು. ಇಲ್ಲಿ ಗ್ರೂಪ್ ಬಿ ಪೋಸ್ಟ್ ಗಳಂದ್ರೆ ಯಾವ್ದು? ಅಸಿಸ್ಟೆಂಟ್ ಇಂಜಿನಿಯರ್ ಇನ್ ಸಿವಿಲ್, ಮೆಕ್ಯಾನಿಕಲ್, ಜಿಯೋ ಸೈಂಟಿಸ್ಟ್ ಅಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂಡ್ ಅದರ್ ಪೋಸ್ಟ್. ಹತ್ತತ್ರ 277 ವೇಕೆನ್ಸಿಗಳನ್ನ ಒಂದು ಗ್ರೂಪ್ ಬಿ ಅಲ್ಲಿ ಕಾಲ್ ಮಾಡಿತ್ತು ಕೆಪಿಎಸ್ಸಿ. ಸೊ ಈ ಒಂದು ವೇಕೆನ್ಸಿಗಳಿಗೆ ಈಗ ರೀ